ನೋಡಿ, ಇನ್ನೂ ಸೀಟ್ ಹಂಚಿಕೆ ಎಲ್ಲಿ ಏನೂ ಆಗಿಲ್ಲ. JDSಗೆ ಎಲ್ಲೇ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರು. ನನಗನ್ಸ್ತತೆ ಈ ಇನ್ನೊಂದು 15-20 ದಿನದಲ್ಲಿ ನಾವು ಮತ್ತು JDS ಒಟ್ಟೊಟ್ಟಿಗೆ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀರಿ, ಕಾರ್ಯಕರ್ತರನ್ನ ಜೋಡಣೋ ಅಂತ ಕೆಲಸವನ್ನು ಮಾಡ್ತೀರಿ. JDSಗೆ ಎಲ್ಲೆಲ್ಲಿ ಸೀಟು ಕೊಡ್ತಾರೋ ಅದೆಲ್ಲವನ್ನು ಗೆಲ್ಲಿಸೋವಂಥ ಜವಾಬ್ದಾರಿ BJP ಮೇಲಿದೆ. BJPಗೆ ಎಲ್ಲೆಲ್ಲಿ ಸೀಟ್ ಕೊಡ್ತಾರೋ ಅದನ್ನು ಗೆಲ್ಲಿಸೋವಂಥ ಜವಾಬ್ದಾರಿ JDS ಮೇಲಿದೆ. ಅದರಿಂದ ಇಲ್ಲಿ ಈ ಮೊದಲು ಕಾಂಗ್ರೆಸ್ಸು JDS ಹೊಂದಾಣಿಕೆ ಮನಸ್ಸು ಪೂರ್ತಿಯಾಗಿರಲಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ದಿನ ಕೀಟ್ಲೆ ಕೀಳ್ತಾನೇ ಇರೋರಲ್ಲಿ, ಕುಮಾರಸ್ವಾಮಿನ ಕಂಡ್ರೆ ದಿನ ಕೀಟ್ಲೆ ಕೀಳೋರು. ನಮ್ದಂಗಲ್ಲ, ನಮ್ಮ ಮನಸ್ಸು ಒಂದಾಗಿದೆ, ಪಾರ್ಟಿ ಅಲ್ಲ ಮನಸ್ಸು ಒಂದಾಗಿದೆ, ಪಾರ್ಟಿನೂ ಒಂದಾಗಿದೆ. ನಮ್ಮ ಕಾರ್ಯಕರ್ತರು ಕೂಡ ಒಟ್ಟಿಗೆ ಕೆಲಸ ಮಾಡ್ತೀರಿ. ಅಣ್ಣ ತಮ್ಮಂದಿರ ರೀತಿ, ಅಣ್ಣ ತಮ್ಮಂದಿರ ಆ ಜೋಡೆತ್ತಲ್ಲ, ಅದು ಡೂಪ್ಲಿಕೇಟ್ ಜೋಡೆತ್ತು. ಯಾವುದು ಹಿಂದೆ ಕೈ ಎತ್ತಿದ್ರಲ್ಲ ಮಂಡ್ಯದಲ್ಲಿ, ಹಿಂಗೆ ಕುಮಾರಸ್ವಾಮಿ ಎತ್ತಿಲ್ಲ ಕೈ, ಅವರೆತ್ತಿ ಹಿಡ್ಕೊಳೋರು ಯಾರು, DK ಶಿವಕುಮಾರ್ ಎತ್ತೆತ್ತಿ ಕೈ ಹಿಡಿಯೋರು. ಅವ್ರು ಯಾರ್ಯಾರು ಕೈ ಎತ್ತಿ ಹಿಡ್ದಿದ್ರು ಎಲ್ಲರೂ ಪಾಪ ಗಾಳಿ ಪಟ್ಟದ್ರ ಸೂತ್ರ ಇಲ್ದಂಗೆ ಎಲ್ಲರೂ ಓಡೋಗ್ಬಿಟ್ಟವ್ರು. ಈಗ ನಮ್ಮದು ಕೈ ಎತ್ತೋ ಜೋಡೆತ್ತಲ್ಲ, ನಮ್ಮದು ಅಣ್ಣ ತಮ್ಮಂದಿರ ರೀತಿ. ನಾವು ಮತ್ತು JDS ಅವರು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ಮಾಡೋಕ್ಕೆ ಕಾಯ ವಾಚ ಮನಸ್ಸ ಕೆಲಸ ಮಾಡ್ತೀರಿ. ಮುಂದೆ ಬರೋದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮೋದಿನೇ ಪ್ರಧಾನಮಂತ್ರಿ. ಅದನ್ನು ತಪ್ಪಿಸೋಕ್ಕೆ ಈ ಕಾಂಗ್ರೆಸ್ಸಿನ ಈ ಚೇಲಾಗಳ ಕೈಲಿ, ಕಾಂಗ್ರೆಸ್ಸಿನ ಬಾಯಿ ಬಡುಕರ ಕೈಲಿ ಸಾಧ್ಯನೇ ಇಲ್ಲ. ಸರ್, ಕಡೆದಾಗಿ ಸುಮಲತಾ ಪರಿಸ್ಥಿತಿ ಏನು ಅಂತ ಅಂದರೆ ಈಗ ಮಂಡ್ಯ ಅದೆಲ್ಲ ನಮ್ಮ ನಾಯಕರು, ಕೇಂದ್ರ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಈಗಾಗಲೇ ಹೇಳ್ತಿದ್ದಾರೆ ಅಂದರೆ ಪಕ್ಷೇತರವಾಗಾದರೂ ಹೋಗ್ತೀವಿ ನಾವು. ಗೊತ್ತಿಲ್ಲ ನನಗೆ, ಅವರು ಹಂಗೆಲ್ಲ ಹೋಗಲ್ಲ ಅಂತ ಅನಿಸುತ್ತೆ. ನಮ್ಮ ಕೇಂದ್ರ ನಾಯಕರು ಈಗಾಗಲೇ ಅದ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ನಮ್ಮದು ಈಗ ಗೆಲ್ಲುವಂಥ ಅಭ್ಯರ್ಥಿಗಳು ಯಾರಿದ್ದಾರೆ, ಮಾನದಂಡ ಏನು, BJPಗೆ ಮತ್ತು JDSಗೆ ಮಾನದಂಡ ಏನು ಅಂದರೆ ಗೆಲ್ಲುವಂಥದ್ದು ಮಾನದಂಡ. ಆ ಗೆಲ್ಲುವಂಥ ಅಭ್ಯರ್ಥಿಗಳು ಯಾರ್ಯಾರು, ಇವಾಗ ಸರ್ವೆ ಆಗಿದೆ, ಆಲ್ರೆಡಿ 2 ಸರ್ವೆ ಆಗಿದೆ. ಆ 2 ಸರ್ವೆಯಲ್ಲಿ ಯಾವುದ್ಯಾವುದು ಬಂದಿದೆ ಅದನ್ನು ಗಮನಕ್ಕೆ ತೊಗೊತಾರೆ. ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದನ್ನು ಗಮನಕ್ಕೆ ತೊಗೊಂಡು ಈ ಸರಿ ಚುನಾವಣೆಗೆ ಒಂದು 2 ತಿಂಗಳು ಮುಂಚೆನೇ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ. ನಾನು ಕೂಡ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವ್ರನ್ನ ಭೇಟಿ ಮಾಡಿ ಸುಮಾರು 25 ನಿಮಿಷ ಚರ್ಚೆ ಮಾಡಿದಾಗ ನಾವು ರಿಕ್ವೆಸ್ಟ್ ಮಾಡಿದ್ದೀನಿ, ಬೇಗ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡಿ ಮತ್ತು JDS ಹೊಂದಾಣಿಕೆಯನ್ನು ಬೇಗ ಅನೌನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಈ ಸರಿ ನಾವು ಬೇಗ ಅಭ್ಯರ್ಥಿಗಳು ಪಟ್ಟಿ ಬಿಡುಗಡೆ ಆಗ್ತೈತೆ ಮತ್ತು ಚುನಾವಣೆಯನ್ನು ಕೂಡ ಪ್ರಚಂಡ ಬಹುಮತದಿಂದ ಇಮಿಡಿಯೇಟಾಗಿ, ನಾ ಹೇಳಿದನ್ನು ಒಂದು 15-20 ದಿನ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದು ತಿಂಗಳಾಗ್ಬೋದು, 1 ತಿಂಗಳೊಳಗಡೆ ಪಟ್ಟಿಗಳು ಬಿಡುಗಡೆ ಆಗೋಕ್ಕೆ ಶುರುವಾಗುತ್ತೆ. 400 ಸೀಟ್ ಗೆಲ್ಲಬೇಕು ಅಂತ ಈ ಸರಿ ಟಾರ್ಗೆಟನ್ನು ಇಟ್ಕೊಂಡಿದ್ದೀರಿ ನಾವು. 400 ಸೀಟ್ ದೇಶದಲ್ಲಿ. ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ. ಈಗಾಗಲೇ ಎಲ್ಲ ಕಡೆ ಒಳ್ಳೆಯ ರೆಸ್ಪಾಂಡ್ ಇದೆ. ಅದ್ರ ಜೊತೆಗೆ ರಾಮ ಮಂದಿರದ ಉದ್ಘಾಟನೆಯೂ ಕೂಡ ನಡೀತಾ ಇರೋದು. ಮತ್ತು 500 ವರ್ಷಗಳ ಹೋರಾಟ. ನಾನು ಕರಸೇವಕ, ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಯೋಧ್ಯೆ ಕರಸೇವೆ ಮಾಡುವಾಗ ನಾನು ಕೂಡ ಅಲ್ಲಿದ್ದೆ. ಅವತ್ತು ಪ್ರತಿಷ್ಠಾಪನೆ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುವಾಗ ಅದ್ಯಾರೋ ತಲೆಕೆಟ್ಟವ್ರು ಹೇಳಿದ್ರಲ್ಲ, ಕಾಮಾಲೆ ಕಣ್ಣವನು ಬೊಂಬೆ ಇಟ್ಟಿದ್ರು ಅಂತ. ಇವು ಒಳಕೆ ಬಿಟ್ಟಿಲ್ಲ. ಈ ಮನುಷ್ಯನ ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಅಷ್ಟೇ. ಹೋಗೇ ಇಲ್ಲ. ನಾವು ಹೋಗಿದ್ದವ್ರು ನಾವು ಅವ್ರೇನು ಕರಸೇವೆಗೆ ಬಂದಿದ್ರಾ? ಇಲ್ಲ. ಯಾವಾಗ ಹೋಗಿ ಬೊಂಬೆ ಇಟ್ಟಿರೋದು ನೋಡ್ಬಿಟ್ಟವ್ರು ಇವರು. ಏನು ಬೊಂಬೆ ಅಂತ ಟೀಕೆ ಮಾಡಿದ್ರೆ ಈಗ ಹಿಂದೂ ಜನ ಸುಮ್ಮನೆ ಇರ್ತಾರ? ಹಿಂದೂಗಳು ಸುಮ್ಮನೆ ಇರಲ್ಲ. ಟೀಕೆ ಮಾಡಲಿ, ಹಾಗಾದ್ರೆ ಬೇರೆ ಧರ್ಮನ ನೋಡೋಣ, ಬೇರೆ ಧರ್ಮದ ಬಗ್ಗೆ ಮಾತಾಡಲಿ. ಆ ತಾಕತ್ತಿಲ್ಲ ಇವ್ರಿಗೆ, ಬೇರೆ ಧರ್ಮ ಮಾಡೋಕ್ಕೆ ತಾಕತ್ತೇ ಇಲ್ಲ ಇವ್ರಿಗೆ. ಹೋಗಿ ಸೇರ್ಕೊಂಬಿಡ್ತಾರೆ, ಟೋಪಿ ಹಾಕ್ಕೊಂಡು ಅಲ್ಲೇ ಒಳಗಡೆ ಹೋಗಿ ತಲೆ ಬಗ್ಗಿಸ್ಕೊಂಡು ಹೊರಟೋತಾರೆ. ಈ ರಾಮ ಬಂದರೆ, ಹಿಂದೂ ಧರ್ಮ ಬಂದರೆ ಟೀಕೆ ಮಾಡೋದು. ಈ ಚಾಳಿ ಎಲ್ಲಿವರೆಗೂ ಈ ಕಾಂಗ್ರೆಸ್ವರೆಗೂ ಇರ್ತದೋ ಅಲ್ಲಿವರೆಗೂ ಇವ್ರ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.